ಟ್ರಾನ್ಸ್ಲೇಷನ್ ಅದನ್ನು ಓದಿಬಿಟ್ರೆ ಏನು ಅಧ್ಯಕ್ಷ, ಇದು ವಿಧಾನಸಭೆದ ಒಂದು ಪ್ರಶ್ನೆ ಇದೆ. ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕ್ಯಾನ್ ಓವರ್ ರೈಡ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಬೈ ಪಾಸಿಂಗ್ ದಿ ಬಿಲ್ ಫಾರ್ ದ ಸೆಕೆಂಡ್ ಟೈಮ್ ಆ್ಯಂಡ್ ನಾಟ್ ವೈಸ್ ವರ್ಸಾ. ಇದನ್ನು ಪುಣ್ಯಾತ್ಮರು ಆ ಗೂಗಲ್ ನೋಡಿದ್ರತ್ತ, ಯಾವ ಅಧಿಕಾರಿ ನೋಡಿದೋ ಯಾವ ಮೆಂಬರ್ ನೋಡಿದೋ. ವಿಧಾನಸಭೆ 2ನೇ ಬಾರಿ ಅದಕ್ಕೆ ವಿರುದ್ಧವಾಗಿ ವಿಧೇಯಕವನ್ನು ಜಾರಿ ಮಾಡುವ ಮೂಲಕ ವಿಧಾನ ಪರಿಷತ್ತನ್ನು ಅಧ್ಯಾರೋಹಿಸಬಹುದು. ಇದು ನಿಮ್ಮ ಕರಾವಳಿ ಒಳಗೂ ಶಬ್ದ ಕೇಳಿಲ್ಲ, ಮೈಸೂರು ಭಾಗದಾಗ ಕೇಳಿಲ್ಲ, ಮುಂಬೈ ಕರ್ನಾಟಕದಾಗ ಕೇಳಿಲ್ಲ, ಹೈದರಾಬಾದ್ ಕರ್ನಾಟಕದಾಗ ಕೇಳಿಲ್ಲ. ಇದು ಯಾವ್ದು ರೀ ನೋಡಿ, ನನಗೆ ಓದ್ಲಾಕ ಬರಲಾಗಿತ್ತು. ಓಕೆ, ಮುಂದೆ ಮತ್ತು ವಿಪರ್ಯ ಉಂಟಾಗುತ್ತಿಲ್ಲ. ಏನ್ರಿ ಅಧ್ಯಕ್ಷರೇ, ಇದು ಪರಿಪರೀಕ್ಷೆ ಆಗ್ಬೇಕಲ್ಲ. ಇಲ್ಲಾಂದ್ರೆ ನೀವೇನು ಹೇಳ್ತೀರಿ, ಕಟ್ಟ ಕಡೆ ಮನುಷ್ಯನಿಗೆ ನ್ಯಾಯ ಸಿಗ್ಬೇಕಂತ. ಹಿಂಗಾದ್ರೆ ಮೊನ್ನೆ ಒಬ್ಬ ವಿದ್ಯಾರ್ಥಿ ನಾನು ಮಾತಾಡಿದ ಮೇಲೆ ಒಂದು ವಾಟ್ಸಪ್ನಲ್ಲಿ ಮೆಸೇಜ್ ಹಾಕದ, ವರುಣ್ ಅಂತೇಳಿ ಒಬ್ಬ ಮೆಂಬರ್ ಕರೆದ್ರತ್ತ ಅವ್ರ ಮನೆಗೆ. ಅಧ್ಯಕ್ಷ ಕರೆದು AC ಪೋಸ್ಟ್ ಮಾನ್ಯ ಮುಖ್ಯಮಂತ್ರಿಗಳೇ 1,20,00,000 ಡಿಮ್ಯಾಂಡ್ ಮಾಡೋದು. ಮುಂದೆ ಪಾಪ ಕಣ್ಣೀರಾಯ್ತು ಬರ್ದಿದ್ದಾನೆ, ನಾನು ಮೆಸೇಜ್ ನಿಮ್ಗೆ ಕಳಿಸ್ತೀನಿ. ಮುಂದೆ ಅಧ್ಯಕ್ಷರೇ ಏನು ಹೇಳೋದತ್ತ, ನನ್ನ ಕಡೆ ಸರ್ ನಾ ಬಡೋದೀನಿ, ನಾ ಎಲ್ಲಿ 1,20,00,000 ಕೊಡ್ಬೇಕಾಗ್ತದ ಅಂದಾಗ ಆ ಮೆಂಬರ್ ಏನು ಹೇಳೋದಂದ್ರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಜಾತಿಗೆ ಒಂದು ಕನ್ಯೆ ಇದೆ, ಅದು ನೀ ಲಗ್ನ ಆದರೆ ಪುಕಟ್ ಮಾಡಿ ಕೊಡ್ತೀನಿ ಅಂದ್ರೆ. ಅದಕ್ಕೂ ಒಪ್ಪದೇ ಇದ್ದಾಗ ಬರೀ 1 ಮಾರ್ಕ್ಸ್ನಲ್ಲಿ ಒಂದು KS ಪರೀಕ್ಷೆದಲ್ಲಿ ಅವ ಅರ್ಹತೆಯನ್ನು ಕಳ್ಕೊತಾರೆ ಅಧ್ಯಕ್ಷರು. ಅಂದ್ರೆ ಮಾಂಗಲ್ಯ ಭಾಗ್ಯನೂ ನಡೆದ್ಬಿಟ್ಟದೆ ಈ KPSC. ಓಕೆ, ಈ ಪರಿಸ್ಥಿತಿಯೊಳಗೆ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ನಾ ಕೈ ಮುಗಿದು ಕೇಳ್ಕೊತೀನಿ, ಆ ವಿದ್ಯಾರ್ಥಿಗಳ ಪರವಾಗಿ ಪುನರ್ ಪರೀಕ್ಷೆ ಮಾಡಿದ ಮೇಲೆ ಒಂದು ಫೈನಲ್ ಮಾಡಿ. ಗೋವಿಂದಗೌಡ ತಾವೇ ಮುಖ್ಯಮಂತ್ರಿದಾಗ ಗೋವಿಂದಗೌಡರು ಇವತ್ತು ಶಿಕ್ಷಕರ ಅಪಾಯಿಂಟ್ಮೆಂಟ್ ಯಾವ್ದಾರು ಒಂದರ ಆರೋಪ ಬರ್ತಾವ್ರೆ. ಇಲ್ಲಿವರೆಗೆ ನಾನು 94 ML ಇದ್ದೆ. 1,00,000 ಜನ ನಿಮ್ಮ ಸರ್ಕಾರ ಉಪಮುಖ್ಯಮಂತ್ರಿ ಇದ್ದ ಸಿದ್ದರಾಮಯ್ಯನವರು ಒಂದು ಗೋವಿಂದಗೌಡರು ಮಾಡೋದಂತ ಇವತ್ತು ಫೋಟೋ ಹಾಕ್ತಾರೆ. ಆದರೆ ಒಬ್ಬ ವಿದ್ಯಾರ್ಥಿ KPSC ಮೆಂಬರ್ ಮನೆಗೆ ಹೋದಾಗ ಅವ್ರ ಮನೆಯಾಗ ಫೋಟೋ ಯಾರು ಇದ್ದು ಗೊತ್ತೇನೆ ಅಧ್ಯಕ್ಷರ? ಅಂಬೇಡ್ಕರ್ ಅವ್ರ ಫೋಟೋ ಇರಲಿಲ್ಲ, ಮಹಾತ್ಮ ಗಾಂಧಿ ಇದಿರಲಿಲ್ಲ. ಯಾರ್ದಿತ್ತಂದ್ರೆ ಅವತ್ತು ಯಾವ ಮುಖ್ಯಮಂತ್ರಿ ಅಪಾಯಿಂಟ್ಮೆಂಟ್ ಮಾಡಿದ್ದಲ್ಲ ಅವರು ಅವ್ರ ಬಗೆನ ಫೋಟೋ ಅವ್ರ ಮನ್ಯಾಗ. ಏನ್ರಿ ಇವ್ರ ಫೋಟೋ ಹಾಕಿರಲಿಲ್ಲ ಅಂದ್ರೆ ಅದಕ್ಕೆ ಆ KPSC ಮೆಂಬರ್ ಹೇಳ್ತಂತ, ಇವ್ರ ಪುಣ್ಯದಿಂದ ಸಾಕಷ್ಟು ಅನುಕೂಲ ಆಗಿದೆ ನನಗೆ, ಅದಕ್ಕೆ ಇಬ್ಬರೇ ನನಗೆ ಅನ್ನದಾತರ ಹೇಳ್ತಾನೆ. ಅಂದ್ರೆ ಈ KPSC ಮೆಂಬರ್ಸ್ ಈಗ ಇದಕ್ಕೆ ಸಂಕ್ಷಿಪ್ತವಾಗಿ ಚರ್ಚೆ ಮಾಡುವುದಿಲ್ಲ. ಅವ್ರ ಮುಖ್ಯಮಂತ್ರಿಗಳು ಮಾಡಬೇಕು ಸಂಪೂರ್ಣವಾಗಿ ಈ ಏನು ಮರುಪರೀಕ್ಷೆ ಮಾಡಿ ಎಲ್ಲ ಎಲ್ಲ ಪಾಯಿಂಟ್ ಇದ್ರೆ ಮಾತ್ರ ಹೇಳಿ, ಜನರಲ್ ಆಗಿ ಏನು ವಿದ್ಯಾರ್ಥಿಗಳೇನು ಇವತ್ತು ಉಪವಾಸ ಕೂತಾರಲ್ಲಿ ಧರಣಿ ಕೂತಾರ ನ್ಯಾಯ ಕೊಡುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾರೆ, ನಮ್ಗೆ ವಿಶ್ವಾಸ ಇದೆ. ಅವ್ರು ಯಾಕಂದ್ರೆ ಯಾವಾಗಲೂ ಮಾತಾಡೋದು ಅಹಿಂದ ಈ ಅಹಿಂದದವರೇ ಬಹಳ ಹೆಚ್ಚು ಅದರಲ್ಲಿ ಹಾನಿಗೊಳಗಾಗಿದ್ದಾರೆ. ಇವತ್ತು ನಿಮ್ಮ ನಿಜವಾದ ಅಗ್ನಿ ಪರೀಕ್ಷೆ KPSC ಮರು ಪರೀಕ್ಷೆ ಮಾಡ್ತಿರೋ ಇಲ್ಲ ಅಂದ್ರ ಮೇಲೆ ನಿಂತಿದೆ.